ಎಲ್ರಿಗೂ ಬೆಳಗಿನ ಶುಭೋದಯ. ಫಸ್ಟ್ ಇಯರ್ ಅವ್ರಿಗೆ ವರ್ಕ್ಶಾಪ್ ಅಂಡ್ ಕ್ಯಾಲ್ಕುಲೇಷನ್ ಸೈನ್ಸ್ ಅಲ್ಲಿ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀನಿ. ಈ ಚಾಪ್ಟರ್ ಹೆಸರು ವರ್ಕ್, ಪವರ್ ಅಂಡ್ ಎನರ್ಜಿ ಅಂತ. ನೋಡಿ, ವರ್ಕ್, ಪವರ್, ಎನರ್ಜಿ ಈ ಮೂರು ಟಾಪಿಕ್ ಗಳು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನಿಮಗೆ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ನೀವು ಯಾವುದೇ ಒಂದು ಬ್ಯಾಟ್ರಿ ತಯಾರು ಮಾಡುವಂತ ಇಂಡಸ್ಟ್ರಿಗೆ ಹೋಗ್ಬೋದು, ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋಗ್ಬೋದು. ಈ ತರ ಯಾವುದೇ ಒಂದು ಪ್ರೊಡಕ್ಷನ್ ಇಂಡಸ್ಟ್ರಿಗಳಿಗೆ ಹೋದಾಗ ನಿಮಗೆ ವರ್ಕ್ ಅಂದ್ರೇನು, ಪವರ್ ಅಂದ್ರೇನು, ಎನರ್ಜಿ ಅಂದ್ರೇನು ಅಂತ ಗೊತ್ತಿರಬೇಕು. ನೋಡಿ, ಇವಾಗ ಎಷ್ಟೊಂದು ಮಿಷಿನ್ಸ್ ಗಳಿಗೆ ಇಷ್ಟು ಪವರ್ ಇರುತ್ತೆ, ಅಥವಾ ಇಷ್ಟು RPM ಅಲ್ಲಿ ಅದು ರನ್ ಆಗ್ಬೇಕು. ಈ ತರ ಎಲ್ಲ ನಿಮ್ಗೆ ಬೇಸಿಕ್ಸ್ ಗಳು ತಿಳ್ಕೊಂಡಿದ್ರೆ, ಅಂದ್ರೆ ವರ್ಕ್, ಪವರ್, ಎನರ್ಜಿ ಅಂತ ನೀವು ಬೇಸಿಕ್ಸ್ ಗಳನ್ನ ತಿಳ್ಕೊಂಡಿದ್ರೆ ನಿಮ್ಗೆ ಅವಾಗ ಇಂಡಸ್ಟ್ರಿಗಳಲ್ಲಿ ಏನಾಗುತ್ತೆ, ಈಸಿಯಾಗಿ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಗೆ ಈ ಚಾಪ್ಟರ್ ನ ಇಟ್ಟಿದ್ದಾರೆ, ವರ್ಕ್, ಪವರ್ ಅಂಡ್ ಎನರ್ಜಿ ಅಂತ. ನೋಡಿ, ಫಸ್ಟ್ ಇಂಟ್ರೊಡಕ್ಷನ್. ಯಾವ್ದೇ ಒಂದು ವರ್ಕ್, ಪವರ್, ಎನರ್ಜಿ ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ವರ್ಕ್ ನ ಏನು, ಪವರ್ ಏನು, ಎನರ್ಜಿ ಏನು ಅಂತ ಗೊತ್ತಿರ್ಬೇಕು. ಡೆಫಿನೇಷನ್ ಅಂತ ಹೇಳ್ತಿರೋದು ಅದಂದ್ರೆ ಏನು ಅರ್ಥ ತಿಳ್ಕೊಬೇಕು. ನೋಡಿ, ದ ಟರ್ಮ್ ವರ್ಕ್ ಗಿವ್ಸ್ ಎ ಐಡಿಯಾ ಆಫ್ ಸಮಥಿಂಗ್ ಬೀಯಿಂಗ್ ಡನ್. ನೋಡಿ, ವರ್ಕ್ ಏನ್ ಕೊಡ್ತದೆ ನಮ್ಗೆ ಐಡಿಯಾನ ಅಂದ್ರೆ, ಏನೋ ಒಂದು ಕೆಲಸ ಆಗೈತೆ, ಏನೋ ಒಂದು ಪ್ರೋಸೆಸ್ ಆಗೈತೆ, ಒಂದ್ ವರ್ಕ್ ಆಗೈತೆ ಅನ್ನೋದು ಒಂದ್ ಅಷ್ಟೇ. ವರ್ಕ್ ಅಂದ್ರೆ ನಿಮ್ಗೆ ಗೊತ್ತಿರೋದೇನು, ಸಿಂಪಲ್ ಆಗಿ ನೀವು ಅರ್ಥಗಳು ತಿಳ್ಕೊಂಡಿರ್ಬೇಕು. ದ ಟರ್ಮ್ ವರ್ಕ್ ಗಿವ್ಸ್ ಅನ್ ಐಡಿಯಾ ಆಫ್ ಸಮಥಿಂಗ್ ಬೀಯಿಂಗ್ ಡನ್. ಈಗ ನೋಡಿ, ನಾನು ಅಕ್ಕಿನ ಕುಕ್ಕರ್ಗೆ ಹಾಕಿ ಸ್ಟವ್ ಆನ್ ಮಾಡಿ ಅನ್ನ ಮಾಡ್ತಿದ್ದೀನಿ ಅಂದ್ರೆ, ಅಕ್ಕಿ ಇದ್ದಿದ್ದು ಅನ್ನ ಆಗೋಯ್ತಲ್ಲ, ಅದು ಒಂದ್ ವರ್ಕ್ ಅಷ್ಟೇ. ವರ್ಕ್ ಅಂದ್ರೆ ಒಂದ್ ಕೆಲಸ ಮಾಡೋದು, ಒಂದ್ ಕೆಲಸ ಆಗೋದನ್ನ ನಾವು ವರ್ಕ್ ಅಂತ ಕರಿತೀವಿ. ನೋಡಿ, ದ ಪವರ್ ಇಂಡಿಕೇಟ್ಸ್ ದಿ ರೇಟ್ ಆಫ್ ವರ್ಕ್ ಡನ್. ಪವರ್ ಏನ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, ಆ ವರ್ಕ್ ಎಷ್ಟು ರೇಟ್ ಅಲ್ಲಿ ಆಯ್ತು, ಎಷ್ಟು ಟೈಮ್ ಅಂದ್ರೆ ರೇಟ್ ಆಫ್ ವರ್ಕ್. ದ ಪವರ್ ಇಂಡಿಕೇಟ್ಸ್ ದಿ ರೇಟ್ ಆಫ್ ವರ್ಕ್. ಯಾವ ರೇಟ್ ಅಲ್ಲಿ ಆಯ್ತು. ಈಗ ನೋಡಿ, ಅದರಿಂದ ಕೇಸ್ ಇವಾಗ ನಾವು ಗಾಡಿಗಳು ತಗೊಂಡ್ರೆ ಎಷ್ಟು ರೇಟ್, ಎಷ್ಟು ಸ್ಪೀಡ್ ಅಲ್ಲಿ ಆಯ್ತು, ಅದನ್ನೇ ನಾವು ಪವರ್ ಅಂತೀವಿ. ಪವರ್ ಅಂದ್ರೆ ಎಷ್ಟು ಟೈಮ್ ಅಂದ್ರೆ ಎಷ್ಟು ರೇಟ್ ಅಲ್ಲಿ ಆಯ್ತು ಅಂತ ಹೇಳ್ತೀವಲ್ಲ, ಅದನ್ನ ನಾವು ಪವರ್ ಅಂತ ಕರಿತೀವಿ. ಎನರ್ಜಿ ಅಂದ್ರೆ, ಎನರ್ಜಿ ಇಂಡಿಕೇಟ್ಸ್ ದಿ ಟೋಟಲ್ ಅಮೌಂಟ್ ಆಫ್ ವರ್ಕ್ ದಟ್ ಎ ಬಾಡಿ ಇಸ್ ಕೇಪಬಲ್ ಆಫ್ ಡೂಯಿಂಗ್. ಅಂದ್ರೆ ಯಾವ್ದೋ ಒಂದು ವಸ್ತು, ಈಗ ಒಂದ್ 5 ಲೀಟರ್ ಕುಕ್ಕರ್ ತಗೊಂಡಿರ್ತೀವಿ, ಅಲ್ಲಿ ನಾವು ಎಷ್ಟು ಕೆಜಿ ಅನ್ನನ ನಾವು ಅಲ್ಲಿ ಬೇಯಿಸ್ತಿದೀವಿ, ಬಾಯ್ಲ್ ಮಾಡ್ತಿದೀವಿ ಅಂದ್ರೆ ಅದ್ರ ಕೆಪಾಸಿಟಿ ಎಷ್ಟು. ಈಗ 5 ಕೆಜಿ ಕುಕ್ಕರ್ ಅಲ್ಲಿ 5 ಲೀಟರ್ ಅಷ್ಟು ಕುಕ್ಕರ್ ಅಲ್ಲಿ 5 ಕೆಜಿ ಅಷ್ಟು ಮಾತ್ರ ಮಾಡಕ್ಕಾಗುತ್ತೆ ಅಂದ್ರೆ, 6 ಕೆಜಿ ಹಾಕ್ಬಿಟ್ರೆ ಆಗಲ್ಲ. ಅದೇನಾಗುತ್ತೆ, ಹೊರಗಡೆ ಈಚೆ ಬಂದ್ಬಿಡುತ್ತೆ. ಅಂದ್ರೆ ಅದ್ರ ಬಾಡಿದ ಕೆಪಾಸಿಟಿ ಎಷ್ಟು, ಅದನ್ನ ನಾವೇನಂತ ಕರಿತೀವಿ, ಅದನ್ನ ಎನರ್ಜಿ ಅಂತ ಕರಿತೀವಿ. ನೋಡಿ, ಈಗ ಫಸ್ಟ್ ವರ್ಕ್ ಅಂದ್ರೆ ತಿಳ್ಕೋಬೇಕು. ವೆನ್ ದಿ ಪಾಯಿಂಟ್ ಆಫ್ ಫೋರ್ಸ್ ಮೂವ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ನೋಡಿ, ಈಗ ನಾನು ಫೋರ್ಸ್ ನ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಇದನ್ನ ಒಂದು ವಸ್ತು ಅನ್ಕೊಳ್ಳಿ, ಒಂದು ಬಾರ್ ಅನ್ಕೊಳ್ಳಿ. ಈ ಬಾರ್ ನ ಇಲ್ಲಿಂದ ನಾನು ಏನ್ ಮಾಡ್ತಿದ್ದೀನಿ, ಫೋರ್ಸ್ ಹಾಕಿ ತಳ್ತಿದ್ದೀನಿ. ನೋಡಿ, ಇದನ್ನ ಎಕ್ಸಾಂಪಲ್ ಕೊಡ್ತೀನಿ. ಈ ಪೆನ್ ಇಲ್ಲ ಐತೆ, ಇದನ್ನ ನಾನು ಫೋರ್ಸ್ ನ ಈ ಡೈರೆಕ್ಷನ್ ಅಲ್ಲಿ ಹಿಂಗ ಹಾಕಿ ಅಪ್ಲೈ ಮಾಡಿದಾಗ ಈ ಫೋರ್ಸ್ ಏನಾಯ್ತು ಗೊತ್ತಾ, ಇಲ್ಲಿ ಇದ್ದಿದ್ದಂತಹ ಈ ಫೋರ್ಸ್ ಇಂದ ಇಲ್ಲಿದ್ದ ವಸ್ತು ಏನಾಯ್ತು, ಮೂವ್ ಆಗಿ ಈ ಕಡೆ ಪಾಯಿಂಟ್ ಬಂದು ಕುತ್ಕೊಳ್ತು. ಇದನ್ನ ನಾನು ವರ್ಕ್ ಅಂತ ಕರಿತೀನಿ. ವರ್ಕ್ ಅಂದ್ರೆ ನೋಡಿ, when the point of force moves in the direction of applied force, we can say that work is done. ನೋಡಿ, ಇಲ್ಲಿ ಇರುವಂತ ಒಂದು ವಸ್ತುಗೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಇಲ್ಲಿದ್ದ ವಸ್ತು ಏನಾಯ್ತು, ನಾವು ಹಿಂಗ್ ತಳ್ತೀವಿ. ನೋಡಿ, ಈ ಡಸ್ಟರ್ ಇಲ್ಲಿ ಇತ್ತು, ಆಯ್ತಾ, ನಾನು ಏನ್ ಮಾಡಿದೆ, ಫೋರ್ಸ್ ಅಪ್ಲೈ ಮಾಡಿ ತಳ್ದಾಗ ಇಲ್ಲಿ ಬಂದ್ ಬೀಳ್ತಲ್ಲ, ಇದನ್ನೇ ನಾವು ವರ್ಕ್ ಅಂತ ಕರಿತೀವಿ. ವರ್ಕ್ ಅಂದ್ರೆ ನೋಡಿ, ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ನಾನು ಇಲ್ಲಿದ್ದ ವಸ್ತು ಫೋರ್ಸ್ ಹಾಕಿದಾಗ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಹಂಗಾದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್. ನೋಡಿ, ಈ ಪಾಯಿಂಟ್ ಎಂಡ್ ಪಾಯಿಂಟ್ ತಗೋಬೇಕು ಡಿಸ್ಪ್ಲೇಸ್ಮೆಂಟ್ ನ. ಆ ಡಿಸ್ಪ್ಲೇಸ್ಮೆಂಟ್ ನ ನಾವು ಏನಂತ ಕರಿತೀವಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ನ ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ, ವರ್ಕ್ ಅಂತ ಕರಿತೀವಿ. ನೋಡಿ, ವೆನ್ ದಿ ಪಾಯಿಂಟ್ ಆಫ್ ಫೋರ್ಸ್ ಮೂವ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ನೋಡಿ, ಒಂದು ಪಾಯಿಂಟ್ ಆಫ್ ಫೋರ್ಸ್ ಇರ್ತದೆ, ಅದು ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್ ಗೆ ಆದಾಗ ಅದನ್ನ ನಾವೇನಂತ ಕರಿತೀವಿ, ವರ್ಕ್ ಅಂತ ಕರಿತೀವಿ. ನೋಡಿ, ಇಲ್ಲಿರುವಂತ ಒಂದು ಬಾರ್ಗೆ ನಾನು ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಎಲ್ಲೋಯ್ತು, ಒಂದಷ್ಟು ನಾನು ಎಷ್ಟು ಫೋರ್ಸ್ ಅಪ್ಲೈ ಮಾಡಿರ್ತೀನಿ ಅಷ್ಟು ದೂರ ಹೋಗಿ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇದನ್ನೇ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈಡ್ ಮಾಡಿದೀವಿ ಫೋರ್ಸ್ ನ, ಅಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರ್ತದೆ. ಆಯ್ತಾ, ನೋಡಿ, ವರ್ಕ್ ಡನ್ ಇಸ್ ಈಕ್ವಲ್ ಟು ಅಪ್ಲೈಡ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಇಸ್ ಈಕ್ವಲ್ ಟು, ವರ್ಕ್ ಡನ್ ಫಾರ್ಮುಲಾ ಏನು ಅಂದ್ರೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಥವಾ ಅಪ್ಲೈಡ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ನಾವು ಏನಂತ ಕರಿತೀವಿ, ವರ್ಕ್ ಡನ್ ಅಂತ ಕರಿತೀವಿ. ನೋಡಿ, ಅದನ್ನ ನಾವು ಫಾರ್ಮುಲಾ ತರ ಹೆಂಗ್ ಬರ್ಕೋಬಹುದು ಅಂದ್ರೆ, ವರ್ಕ್ ಡನ್ ಯಾವಾಗ್ಲೂ ನಾವು W ಇಂದ ಇಂಡಿಕೇಟ್ ಮಾಡ್ತೀವಿ. ಅದಾದ್ಮೇಲೆ ನೋಡಿ, ಅಪ್ಲೈಡ್ ಫೋರ್ಸ್ ನ F ಇಂದ ಇಂಡಿಕೇಟ್ ಮಾಡ್ತೀವಿ. S ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್. ಈ ಕಾಸ್ ಥೀಟಾನ ಕೆಲವು ಕಡೆ ಆಂಗಲ್ ಇನ್ಕ್ಲಿನೇಷನ್ ಕೊಟ್ಟಿರ್ತಾರೆ. ಇನ್ಕ್ಲಿನೇಷನ್ ಅಂದ್ರೆ ನೋಡಿ, ಈ ತರ ಇರ್ತದೆ, ಇಲ್ಲೆಲ್ಲೋ ಹಿಂಗೆ, ಇಲ್ಲೆಲ್ಲೋ ಒಂದು ವಸ್ತು ಇದ್ದಿದ್ದು ಮೂವ್ ಆಗಿ
ಇಲ್ಲಿ ಇದ್ದಿದ್ದ ವಸ್ತು ಇಲ್ಲಿ ಬಂದ್ ಬರುತ್ತಲ್ಲ, ಇದಕ್ಕೆ ನಾವು ಕಾಸ್ ಥೀಟಾ ತಗೋತೀವಿ. ಆಂಗಲ್ ಆಫ್ ಇನ್ಕ್ಲಿನೇಷನ್ ಗಳು ಕೊಟ್ಟಾಗ ಮಾತ್ರ ನಾವು ಕಾಸ್ ಥೀಟಾ ನ ಯೂಸ್ ಮಾಡ್ತೀವಿ. ಆಯ್ತಾ? ಅದಾದ್ಮೇಲೆ ಇಫ್ ದಿ ಡಿಸ್ಪ್ಲೇಸ್ಮೆಂಟ್ ಇಸ್ 0, ವರ್ಕ್ ಡನ್ ವಿಲ್ ಬಿ ಎ 0. ನೋಡಿ ಡಿಸ್ಪ್ಲೇಸ್ಮೆಂಟ್, ಈ ಡಿಸ್ಪ್ಲೇಸ್ಮೆಂಟ್ ಏನಾರ 0 ಆದ್ರೆ ವರ್ಕ್ ಡನ್ ಏನಾಗಿರ್ತದೆ 0 ಆಗಿರ್ತದೆ. ನೋಡಿ ಇಲ್ಲಿ ತೋರಿಸ್ತೀನಿ. ಈಗ ಫೋರ್ಸ್ಗೆ ನಮ್ಗೆ ವರ್ಕ್ ಬೇಕಲ್ವಾ, ವರ್ಕ್ ಇಸ್ ಈಕ್ವಲ್ ಟು ಎಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಷ್ಟೇ ಬರ್ಕೊಳ್ಳಿ, ಕಾಸ್ ಥೀಟಾ ಇನ್ಕ್ಲಿನೇಷನ್ ಬೇಡ. ನೋಡಿ ವರ್ಕ್ ಡನ್ ಗೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಸ್. ಆಯ್ತಾ? ಈ ಡಿಸ್ಪ್ಲೇಸ್ಮೆಂಟ್ ಏನಾರ 0 ಆಗ್ಬಿಟ್ಟಾಗ ನೋಡಿ ಎಫ್ ಇಂಟು 0 ಮಾಡಿದ್ರೆ 0 ಇಂಟು 0 ಏನಾಯ್ತು 0 ಆಯ್ತು. ಅಲ್ಲಿಗೆ ವರ್ಕ್ ಡನ್ ಯಾವಾಗಲೂ ಏನಾಗಿರ್ತದೆ 0 ಇರ್ತದೆ. ಡಿಸ್ಪ್ಲೇಸ್ಮೆಂಟ್ 0 ಆದ್ರೆ, ಡಿಸ್ಪ್ಲೇಸ್ಮೆಂಟ್ ಏನಾರ 0 ಆಯ್ತು ಅಂದ್ರೆ ನಾನು ಎಷ್ಟೋ ಫೋರ್ಸ್ ಪ್ರೆಷರ್ ಆಗ್ತಾ ಇದೀನಿ, ಆ ವಸ್ತು ಮೂವೇ ಆಯ್ತಾ ಇಲ್ಲ, ಅಲ್ಲಿ ಇದ್ದಿದ್ದ ಜಾಗದಲ್ಲೇ ಆಯ್ತಾ, ಅವಾಗ ವರ್ಕ್ ಡನ್ ಏನು ಅಂದ್ರೆ 0. ಏನ್ ಕೇಳಿ, ಈಗ ಈ ಪೆನ್ ಇಲ್ಲೇ ಆಯ್ತಪ್ಪ, ನಾನು ಎಷ್ಟೋ ಫೋರ್ಸ್ ಅಪ್ಲೈ ಮಾಡ್ತೀನಿ, ಪೆನ್ ಮುಂದಕ್ಕೆ ಮೂವೇ ಆಯ್ತಾ ಇಲ್ಲ, ಅವಾಗ ವರ್ಕ್ ಡನ್ 0. ಏನಕ್ಕೆ? ಡಿಸ್ಪ್ಲೇಸ್ಮೆಂಟ್ 0 ಇರ್ತದೆ. ಡಿಸ್ಪ್ಲೇಸ್ಮೆಂಟ್ 0 ಇದ್ದಾಗ ವರ್ಕ್ ಡನ್ ಯಾವಾಗ್ಲೂ ಏನಾಯ್ತದೆ 0 ಇರ್ತದೆ. ಆಯ್ತಾ? ನೋಡಿ ಈ ಚಾಪ್ಟರ್ ಅಲ್ಲಿ ನಾನು ಸ್ವಲ್ಪ ಕಾನ್ಸೆಪ್ಟ್ಸ್ ಗಳನ್ನ ಹೇಳ್ಕೊಂಡು ಹೋಗಿ ಆಮೇಲೆ ಪ್ರಾಬ್ಲಮ್ಸ್ ಗಳು ಶುರು ಮಾಡ್ತೀನಿ. ಈಗ ವರ್ಕ್ ಡನ್ ನ ಅರ್ಥ ಮಾಡಿಸೋ ಉದ್ದೇಶ ಏನಕ್ಕೆ ಅಂದ್ರೆ, ವರ್ಕ್ ಅಂದ್ರೆ ಇಷ್ಟೇ ಕಣ್ರಪ್ಪ. ವರ್ಕ್ ಅಂದ್ರೆ ಇಲ್ಲಿರುವಂತ, ಇಲ್ಲಿ ನೋಡಿ ನನ್ನ ಎಡಗೈ ಇಟ್ಕೊಂಡ್ರ ಪೆನ್ನು ನಾನು ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಇಲ್ಲಿಗೆ ಬಲಗೈ ತನಕ ಟ್ರಾವೆಲ್ ಆಯ್ತಲ್ಲ, ಇದನ್ನೇ ವರ್ಕ್ ಡನ್ ಅನ್ನೋದು. ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬಂದಾದ್ಮೇಲೆ ನೋಡಿ ಈ ತುದಿಯಿಂದ ಈ ತುದಿ ತನಕ ಏನೈತೆ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ವರ್ಕ್ ಡನ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಥವಾ ಅಪ್ಲೈಡ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ನ ನಾವು ಏನಂತ ಕರಿತೀವಿ, ವರ್ಕ್ ಡನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವರ್ಕ್ ಡನ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಐತೆ, ಅದಾದ್ಮೇಲೆ ಪವರ್ ಮೇಲೆ ಇರುವಂತ ಪ್ರಾಬ್ಲಮ್ಸ್ ಗಳು, ಇದನ್ನೆಲ್ಲ ನೋಡೋಣ. ಇದು ಪಾರ್ಟ್ 1 ವಿಡಿಯೋ. ನೋಡಿ ಯಾವಾಗ್ಲೂ ಇಂಟ್ರೊಡಕ್ಷನ್ ಅಥವಾ ಬೇಸಿಕ್ಸ್ ಏನಿರುತ್ತೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಪ್ರಾಬ್ಲಮ್ ಈಸಿಯಾಗಿ ಮಾಡ್ತು ಅಂದ್ರೆ ನಿಮ್ಗೆ ಏನು ಯಾವ್ದು ಕಷ್ಟ ಆಗಲ್ಲ. ನೋಡಿ ಫಾರ್ಮುಲಾ ವರ್ಕ್ ಡನ್ ಗೆ ಅಪ್ಲೈಡ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಒಂದು ಸಿಂಪಲ್ ಆಗಿ ವರ್ಕ್ ಡನ್ ಕಂಡಿಡಿರಿ ಅನ್ಬಿಟ್ಟು ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರ್ತಾನೆ, ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಆಯ್ತಾ? ಇನ್ ಕೇಸ್ ಅವ್ನು ಇನ್ಕ್ಲಿನೇಷನ್ ಕೊಟ್ಟಾಗ ಥೀಟಾ ವ್ಯಾಲ್ಯೂ ಕೊಟ್ಟಿರ್ತಾನೆ, ಕಾಸ್ 0 ಡಿಗ್ರಿ 90 ಡಿಗ್ರಿ ಹಿಂಗೆ ಥೀಟಾ ವ್ಯಾಲ್ಯೂ ಕೊಡ್ತಾನೆ. ಅದು ಕೊಟ್ಟಾಗ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಆಮೇಲೆ ಇನ್ನೊಂದು ಪಾಯಿಂಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಕ್ವಶನ್ ಕೇಳೋದು ಇದೆ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಏನು? ಇಫ್ ಡಿಸ್ಪ್ಲೇಸ್ಮೆಂಟ್ ಇಸ್ 0, ಡಿಸ್ಪ್ಲೇಸ್ಮೆಂಟ್ 0 ಆದಾಗ ವರ್ಕ್ ಡನ್ ಯಾವಾಗ್ಲೂ 0ನೇ ಆಗೋದು. ಇದನ್ನ ನಿಮ್ಗೆ ಒನ್ ವರ್ಡ್ ಕ್ವಶನ್ ಆಗಿ ಕೇಳೋ ಚಾನ್ಸಸ್ ತುಂಬಾ ಇದೆ. ಇದರಲ್ಲಿ ಈ ವರ್ಕ್ ಡನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಏನು? ಡಿಸ್ಪ್ಲೇಸ್ಮೆಂಟ್ 0 ಇದ್ದಾಗ ವರ್ಕ್ ಡನ್ 0 ಇರ್ತದೆ. ಆಯ್ತಾ? ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪವರ್ ಬಗ್ಗೆ ಅಥವಾ ವರ್ಕ್ ಡನ್ ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳ ಬಗ್ಗೆ ಕಂಟಿನ್ಯೂಯೇಷನ್ ಮಾಡ್ತೀನಿ. ಥ್ಯಾಂಕ್ ಯು.